ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಗೋರಿಕಾಯಿ ಪಲ್ಯವ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು 1/4 ಕಿಲೋ ಆಗೋಷ್ಟು ಗೋರಿಕಾಯಿ ಅಥವಾ ಚೌಳಿಕಾಯಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನೀಗ ಪಲ್ಯಕ್ಕೆ ಬೇಕಾದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಚೌಳಿಕಾಯಿನ ಪಲ್ಯಕ್ಕೆ ಬೇಕಾಗುವಷ್ಟು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನಾನು. ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಅಥವಾ ತೆಂಗಿನ ತುಂಡುಗಳನ್ನು ತಗೊಳ್ಳಿ. 3/4 ಸ್ಪೂನಿಂದ 1 ಸ್ಪೂನಷ್ಟು ಜೀರಿಗೆ ತೊಗೋಬೇಕು. 2 ರಿಂದ 3 ಹಸಿಮೆಣಸು ಇಟ್ಕೊಂಡಿದ್ದೀನಿ. ಈ ಥರ ಮೆಣಸಾದರೆ ಸ್ವಲ್ಪ ಕಮ್ಮಿ ಸಾಕು. 2 ರಿಂದ ಇದೊಂದು ಚಿಕ್ಕದಿದೆ, ಇದೊಂದು ಇಟ್ಕೊಂಡಿದ್ದೀನಿ. 2 ಹಸಿಮೆಣಸು ಸಾಕು. ತೆಳು ಮೆಣಸಾದರೆ, ಉದ್ದ ತೆಳ್ಳಗಿರೋ ಮೆಣಸಾದರೆ ನೀವು 4 ರಿಂದ 5 ಹಾಕ್ಕೋಬೋದು. ಕೆಲವು ಪಲ್ಯಗಳಿಗೆ ಜೀರಿಗೆ ತೆಂಗಿನಕಾಯಿ ಹಾಕಿ ಮಾಡ್ತಾರೆ, ಕೆಲವಕ್ಕೆ ಸಾಸಿವೆ ತೆಂಗಿನಕಾಯಿ ಹಾಕಿ ಮಾಡ್ತಾರೆ. ಆದರೆ ಈ ಚೌಳಿಕಾಯಿ ಪಲ್ಯಕ್ಕೆ ಜೀರಿಗೆ ತೆಂಗಿನಕಾಯಿ ಹಸಿಮೆಣಸು ಹಾಕಿ ಅರ್ದು ಮಾಡಿದ್ರೇ ರುಚಿ ಚೆನ್ನಾಗಿರೋದು. ಒಲೆ ಮೇಲೆ ಒಂದು ಪ್ಯಾನ್ ಅಥವಾ ಬಾಣಲೆ ಇಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ. ಬೇಳೆ ಕೆಂಪಾಗುವಾಗ ಕರಿಬೇವು, ಒಂದು 4 ಎಸಳು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು 4 ರಿಂದ 5 ಕರಿಬೇವೆಲ್ಲನ ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಕಾದಿದೆ. ನಾವು ಕಟ್ ಮಾಡಿದ ಚೌಳಿಕಾಯಿ ತುಂಡುಗಳನ್ನು ಹಾಕೋಣ. ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಉರಿ ಸಣ್ಣ ಮಾಡಿಕೊಂಡು ಇದ್ರ ಮೇಲೊಂದು ತಟ್ಟೆ ಮುಚ್ಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಜೀರಿಗೆ, ಹಸಿಮೆಣಸು ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗತ್ತೆ. ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಳ್ಳಿ. ಈಗ ಚೌಳಿಕಾಯಿ ಹೋಳುಗಳು ಬೇಯೋಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಸಲ ಕೈ ಆಡಿಸಿ ಮತ್ತೆ ಪ್ಲೇಟ್ ಮುಚ್ಚಿಟ್ಬಿಡಿ ನೀರು ಹಿಂಗೋವರೆಗೂ. ಸಣ್ಣ ಉರಿಯಲ್ಲಿ ಇಟ್ಕೊಂಡಿರಿ. ಈಗ ಒಂದು ತುಂಡು ಬೆಲ್ಲ ಹಾಕ್ಕೊಳ್ಳೋಣ. ಈಗ ಬೆಲ್ಲ ಕರಗಿದೆ. ಒಂಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಚೌಳಿಕಾಯಿ ಎಲ್ಲ ಬೆಂದ್ಕೊಂಡಿದೆ. ನಾವು ಅರ್ಧ ಮಸಾಲೆ ಹಾಕಿ ಒಂದು ಸಲ ಕೈ ಆಡಿಸ್ಕೊಳ್ಳೋಣ. ಈಗ ನೋಡಿ, ಅರ್ಧದ ಮಸಾಲೆ ಹಾಕ್ಕೊತಾ ಇದ್ದೀನಿ. ಇನ್ನು 1 ನಿಮಿಷ ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಒಲೆ ಆಫ್ ಮಾಡ್ಕೊಂಬಿಡೋಣ. 1 ನಿಮಿಷ ಆಯಿತು. ನಾನು ಕೈ ಆಡಿಸ್ಕೊಂಡು ನೋಡಿ, ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ. ಇದು ಚಪಾತಿ, ರೊಟ್ಟಿ ಹಾಗೂ ಅನ್ನದ ಜೊತೆ ಕೂಡ ಸೈಡ್ ಡಿಶ್ಶಾಗಿ ನಾವು ಉಪಯೋಗ ಮಾಡ್ಕೋಬೋದು. ಚೌಳಿಕಾಯಿ ಪಲ್ಯದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.